ವಿಶ್ವವಿಖ್ಯಾತ ನಾಡಹಬ್ಬ ಮೈಸೂರು ದಸರಾದ ಪ್ರಮುಖ ಆಕರ್ಷಣೆ ವಿದ್ಯುತ್ ದೀಪಾಲಂಕಾರ. ಝಗಮಗಿಸುವ ಕಲರ್ಫುಲ್ ಲೈಟ್ಗಳಿಗೆ ಫಿದಾ ಆಗದವರೇ ಇಲ್ಲ. ಚೆಸ್ಕಾಂನಿಂದ ಮಾಡಲಾಗಿರೋ ಈ ವಿದ್ಯುತ್ ದೀಪಾಲಂಕಾರಕ್ಕೆ ಸಿಎಂ ಸಿದ್ದರಾಮಯ್ಯ ದಿಲ್ ಖುಷ್ ಆದರು. ಅಂಬಾರಿ ಊರಿನಲ್ಲಿ ಝಗಮಗಿಸುತ್ತಿರುವ ವಿದ್ಯುತ್ ದೀಪಗಳು, ಸಾಂಪ್ರದಾಯಿಕ ಕಟ್ಟಡಗಳಿಗೆ ಅಲಂಕಾರ, ಕಲರ್ಫುಲ್ ಲೈಟಿಂಗ್ಗಳಿಂದ ಕಂಗೊಳಿಸುತ್ತಿರುವ ಅರಮನೆ, ಗಲ್ಲಿ ಗಲ್ಲಿಯಲ್ಲೂ ಲೈಟಿಂಗ್ಸ್. ಕಲರ್ಫುಲ್ ಲೈಟಿಂಗ್ಸ್ನಿಂದ ಮೈಸೂರು ಝಗಮಗ. ಅಂಬಾರಿ ಬಸ್ನಲ್ಲಿ ಸಿಎಂ ಸಿದ್ದರಾಮಯ್ಯ ರೌಂಡ್ಸ್. ನಾಡಹಬ್ಬ ಮೈಸೂರು ದಸರಾ ಮಹೋತ್ಸವದ ಪ್ರಮುಖ ಆಕರ್ಷಣೆ ಅದು ವಿದ್ಯುತ್ ದೀಪಗಳ ಅಲಂಕಾರ. ಕಲರ್ಫುಲ್ ಲೈಟ್ಗಳಿಂದ ಸಾಂಸ್ಕೃತಿಕ ನಗರಿಯ ರಸ್ತೆಗಳು, ಕಟ್ಟಡಗಳು ಝಗಮಗಿಸುತ್ತಿದೆ. ಅರಮನೆಗೂ ವಿದ್ಯುತ್ ದೀಪಗಳಿಂದ ಸಿಂಗರಿಸಲಾಗುತ್ತೆ. ವಿದ್ಯುತ್ ದೀಪಗಳಿಂದ ಕಂಗೊಳಿಸುವ ಪ್ರಮುಖ ವೃತ್ತ, ರಸ್ತೆ, ಗಗನಚುಂಬಿ ಕಟ್ಟಡಗಳ ಮುಂದೆ ನಿಂತು ಯುವಪೀಳಿಗೆ ಫೋಟೋ ಕ್ಲಿಕ್ಕಿಸಿಕೊಳ್ಳಲು ಮುಗಿಬೀಳ್ತಿದ್ದಾರೆ. ಪ್ರತಿಯೊಬ್ಬರನ್ನು ಈ ಲೈಟಿಂಗ್ಸ್ ಕೈ ಬೀಸಿ ಕರೆಯುತ್ತಿದೆ. ಈ ಸೌಂದರ್ಯ ಕಣ್ತುಂಬಿಕೊಳ್ಳಲು ಸಹಸ್ರಾರು ಮಂದಿ ಸಾಂಸ್ಕೃತಿಕ ನಗರಕ್ಕೆ ಹರಿದು ಬರ್ತಾರೆ. ಅಂಬಾರಿ ಬಸ್ನಲ್ಲಿ ಸಿಎಂ ಸಂಚರಿಸಿ ವಿದ್ಯುತ್ ದೀಪಾಲಂಕಾರ ವೀಕ್ಷಿಸಿದ್ರು. ರಾಮಸ್ವಾಮಿ ವೃತ್ತದಿಂದ ಎಲ್ಐಸಿ ವೃತ್ತದವರೆಗೂ ಕಲರ್ಫುಲ್ ಲೈಟಿಂಗ್ಸ್ ಅನ್ನ ಕಣ್ತುಂಬಿಕೊಂಡ್ರು. ಸಿಎಂಗೆ ಉಸ್ತುವಾರಿ ಸಚಿವ ಡಾಕ್ಟರ್ ಎಚ್.ಸಿ. ಮಹದೇವಪ್ಪ, ಗ್ಯಾರಂಟಿ ಅನುಷ್ಠಾನ ಸಮಿತಿ ಅಧ್ಯಕ್ಷ ಎಚ್.ಎಂ. ರೇವಣ್ಣ, ಐಜಿಪಿ ಬೋರ್ಲಿಂಗಯ್ಯ, ನಗರ ಪೊಲೀಸ್ ಆಯುಕ್ತೆ ಸೀಮಾ ಲಾಟ್ಕರ್ ಸೇರಿ ಹಲವರು ಸಾಥ್ ನೀಡಿದ್ರು. ಸಿಎಂ ದಸರಾ ದೀಪಾಲಂಕಾರ ವೀಕ್ಷಣೆ ವೇಳೆ ಹಲವು ರಸ್ತೆ, ವೃತ್ತಗಳಲ್ಲಿ ಟ್ರಾಫಿಕ್ ಜಾಮ್ ಉಂಟಾಗಿತ್ತು. ಝಗಮಗಿಸುವ ದೀಪಾಲಂಕಾರದಿಂದ ಕಂಗೊಳಿಸುತ್ತಿರುವ ಲೈಟಿಂಗ್ಸ್ ಕಂಡು ಸಿಎಂ ಸಂತೋಷ ಪಟ್ಟರು. ವಿನೋದ್ ಪಡುವಹರಳ್ಳಿ, ರಿಪಬ್ಲಿಕ್ ಕನ್ನಡ, ಮೈಸೂರು. ವಿಶ್ವವಿಖ್ಯಾತ ನಾಡಹಬ್ಬ ಮೈಸೂರು ದಸರಾದ ಪ್ರಮುಖ ಆಕರ್ಷಣೆ ವಿದ್ಯುತ್ ದೀಪಾಲಂಕಾರ. ಝಗಮಗಿಸುವ ಕಲರ್ಫುಲ್ ಲೈಟ್ಗಳಿಗೆ ಫಿದಾ ಆಗದವರೇ ಇಲ್ಲ. ಚೆಸ್ಕಾಂನಿಂದ ಮಾಡಲಾಗಿರೋ ಈ ವಿದ್ಯುತ್ ದೀಪಾಲಂಕಾರಕ್ಕೆ ಸಿಎಂ ಸಿದ್ದರಾಮಯ್ಯ ದಿಲ್ ಖುಷ್ ಆದರು. ಅಂಬಾರಿ ಊರಿನಲ್ಲಿ ಝಗಮಗಿಸುತ್ತಿರುವ ವಿದ್ಯುತ್ ದೀಪಗಳು, ಸಾಂಪ್ರದಾಯಿಕ ಕಟ್ಟಡಗಳಿಗೆ ಅಲಂಕಾರ, ಕಲರ್ಫುಲ್ ಲೈಟಿಂಗ್ಗಳಿಂದ ಕಂಗೊಳಿಸುತ್ತಿರುವ ಅರಮನೆ, ಗಲ್ಲಿ ಗಲ್ಲಿಯಲ್ಲೂ ಲೈಟಿಂಗ್ಸ್. ಕಲರ್ಫುಲ್ ಲೈಟಿಂಗ್ಸ್ನಿಂದ ಮೈಸೂರು ಝಗಮಗ. ಅಂಬಾರಿ ಬಸ್ನಲ್ಲಿ ಸಿಎಂ ಸಿದ್ದರಾಮಯ್ಯ ರೌಂಡ್ಸ್. ನಾಡಹಬ್ಬ ಮೈಸೂರು ದಸರಾ ಮಹೋತ್ಸವದ ಪ್ರಮುಖ ಆಕರ್ಷಣೆ ಅದು ವಿದ್ಯುತ್ ದೀಪಗಳ ಅಲಂಕಾರ. ಕಲರ್ಫುಲ್ ಲೈಟ್ಗಳಿಂದ ಸಾಂಸ್ಕೃತಿಕ ನಗರಿಯ ರಸ್ತೆಗಳು, ಕಟ್ಟಡಗಳು ಝಗಮಗಿಸುತ್ತಿದೆ. ಅರಮನೆಗೂ ವಿದ್ಯುತ್ ದೀಪಗಳಿಂದ ಸಿಂಗರಿಸಲಾಗುತ್ತೆ. ವಿದ್ಯುತ್ ದೀಪಗಳಿಂದ ಕಂಗೊಳಿಸುವ ಪ್ರಮುಖ ವೃತ್ತ, ರಸ್ತೆ, ಗಗನಚುಂಬಿ ಕಟ್ಟಡಗಳ ಮುಂದೆ ನಿಂತು ಯುವಪೀಳಿಗೆ ಫೋಟೋ ಕ್ಲಿಕ್ಕಿಸಿಕೊಳ್ಳಲು ಮುಗಿಬೀಳ್ತಿದ್ದಾರೆ. ಪ್ರತಿಯೊಬ್ಬರನ್ನು ಈ ಲೈಟಿಂಗ್ಸ್ ಕೈ ಬೀಸಿ ಕರೆಯುತ್ತಿದೆ. ಈ ಸೌಂದರ್ಯ ಕಣ್ತುಂಬಿಕೊಳ್ಳಲು ಸಹಸ್ರಾರು ಮಂದಿ ಸಾಂಸ್ಕೃತಿಕ ನಗರಕ್ಕೆ ಹರಿದು ಬರ್ತಾರೆ. ಅಂಬಾರಿ ಬಸ್ನಲ್ಲಿ ಸಿಎಂ ಸಂಚರಿಸಿ ವಿದ್ಯುತ್ ದೀಪಾಲಂಕಾರ ವೀಕ್ಷಿಸಿದ್ರು. ರಾಮಸ್ವಾಮಿ ವೃತ್ತದಿಂದ ಎಲ್ಐಸಿ ವೃತ್ತದವರೆಗೂ ಕಲರ್ಫುಲ್ ಲೈಟಿಂಗ್ಸ್ ಅನ್ನ ಕಣ್ತುಂಬಿಕೊಂಡ್ರು. ಸಿಎಂಗೆ ಉಸ್ತುವಾರಿ ಸಚಿವ ಡಾಕ್ಟರ್ ಎಚ್.ಸಿ. ಮಹದೇವಪ್ಪ, ಗ್ಯಾರಂಟಿ ಅನುಷ್ಠಾನ ಸಮಿತಿ ಅಧ್ಯಕ್ಷ ಎಚ್.ಎಂ. ರೇವಣ್ಣ, ಐಜಿಪಿ ಬೋರ್ಲಿಂಗಯ್ಯ, ನಗರ ಪೊಲೀಸ್ ಆಯುಕ್ತೆ ಸೀಮಾ ಲಾಟ್ಕರ್ ಸೇರಿ ಹಲವರು ಸಾಥ್ ನೀಡಿದ್ರು. ಸಿಎಂ ದಸರಾ ದೀಪಾಲಂಕಾರ ವೀಕ್ಷಣೆ ವೇಳೆ ಹಲವು ರಸ್ತೆ, ವೃತ್ತಗಳಲ್ಲಿ ಟ್ರಾಫಿಕ್ ಜಾಮ್ ಉಂಟಾಗಿತ್ತು. ಝಗಮಗಿಸುವ ದೀಪಾಲಂಕಾರದಿಂದ ಕಂಗೊಳಿಸುತ್ತಿರುವ ಲೈಟಿಂಗ್ಸ್ ಕಂಡು ಸಿಎಂ ಸಂತೋಷ ಪಟ್ಟರು. ವಿನೋದ್ ಪಡುವಹರಳ್ಳಿ, ರಿಪಬ್ಲಿಕ್ ಕನ್ನಡ, ಮೈಸೂರು. ವಿಶ್ವವಿಖ್ಯಾತ ನಾಡಹಬ್ಬ ಮೈಸೂರು ದಸರಾದ ಪ್ರಮುಖ ಆಕರ್ಷಣೆ ವಿದ್ಯುತ್ ದೀಪಾಲಂಕಾರ. ಝಗಮಗಿಸುವ ಕಲರ್ಫುಲ್ ಲೈಟ್ಗಳಿಗೆ ಫಿದಾ ಆಗದವರೇ ಇಲ್ಲ. ಚೆಸ್ಕಾಂನಿಂದ ಮಾಡಲಾಗಿರೋ ಈ ವಿದ್ಯುತ್ ದೀಪಾಲಂಕಾರಕ್ಕೆ ಸಿಎಂ ಸಿದ್ದರಾಮಯ್ಯ ದಿಲ್ ಖುಷ್ ಆದರು.
ಅಂಬಾರಿ ಊರಿನಲ್ಲಿ ಝಗಮಗಿಸುತ್ತಿರುವ ವಿದ್ಯುತ್ ದೀಪಗಳು, ಸಾಂಪ್ರದಾಯಿಕ ಕಟ್ಟಡಗಳಿಗೆ ಅಲಂಕಾರ, ಕಲರ್ಫುಲ್ ಲೈಟಿಂಗ್ಗಳಿಂದ ಕಂಗೊಳಿಸುತ್ತಿರುವ ಅರಮನೆ, ಗಲ್ಲಿ ಗಲ್ಲಿಯಲ್ಲೂ ಲೈಟಿಂಗ್ಸ್. ಕಲರ್ಫುಲ್ ಲೈಟಿಂಗ್ಸ್ನಿಂದ ಮೈಸೂರು ಝಗಮಗ. ಅಂಬಾರಿ ಬಸ್ನಲ್ಲಿ ಸಿಎಂ ಸಿದ್ದರಾಮಯ್ಯ ರೌಂಡ್ಸ್. ನಾಡಹಬ್ಬ ಮೈಸೂರು ದಸರಾ ಮಹೋತ್ಸವದ ಪ್ರಮುಖ ಆಕರ್ಷಣೆ ಅದು ವಿದ್ಯುತ್ ದೀಪಗಳ ಅಲಂಕಾರ. ಕಲರ್ಫುಲ್ ಲೈಟ್ಗಳಿಂದ ಸಾಂಸ್ಕೃತಿಕ ನಗರಿಯ ರಸ್ತೆಗಳು, ಕಟ್ಟಡಗಳು ಝಗಮಗಿಸುತ್ತಿದೆ. ಅರಮನೆಗೂ ವಿದ್ಯುತ್ ದೀಪಗಳಿಂದ ಸಿಂಗರಿಸಲಾಗುತ್ತೆ. ವಿದ್ಯುತ್ ದೀಪಗಳಿಂದ ಕಂಗೊಳಿಸುವ ಪ್ರಮುಖ ವೃತ್ತ, ರಸ್ತೆ, ಗಗನಚುಂಬಿ ಕಟ್ಟಡಗಳ ಮುಂದೆ ನಿಂತು ಯುವಪೀಳಿಗೆ ಫೋಟೋ ಕ್ಲಿಕ್ಕಿಸಿಕೊಳ್ಳಲು ಮುಗಿಬೀಳ್ತಿದ್ದಾರೆ. ಪ್ರತಿಯೊಬ್ಬರನ್ನು ಈ ಲೈಟಿಂಗ್ಸ್ ಕೈ ಬೀಸಿ ಕರೆಯುತ್ತಿದೆ. ಈ ಸೌಂದರ್ಯ ಕಣ್ತುಂಬಿಕೊಳ್ಳಲು ಸಹಸ್ರಾರು ಮಂದಿ ಸಾಂಸ್ಕೃತಿಕ ನಗರಕ್ಕೆ ಹರಿದು ಬರ್ತಾರೆ. ಅಂಬಾರಿ ಬಸ್ನಲ್ಲಿ ಸಿಎಂ ಸಂಚರಿಸಿ ವಿದ್ಯುತ್ ದೀಪಾಲಂಕಾರ ವೀಕ್ಷಿಸಿದ್ರು. ರಾಮಸ್ವಾಮಿ ವೃತ್ತದಿಂದ LIC ವೃತ್ತದವರೆಗೂ ಕಲರ್ಫುಲ್ ಲೈಟಿಂಗ್ಸ್ ಅನ್ನ ಕಣ್ತುಂಬಿಕೊಂಡ್ರು. ಸಿಎಂಗೆ ಉಸ್ತುವಾರಿ ಸಚಿವ ಡಾಕ್ಟರ್ HC ಮಹದೇವಪ್ಪ, ಗ್ಯಾರಂಟಿ ಅನುಷ್ಠಾನ ಸಮಿತಿ ಅಧ್ಯಕ್ಷ HM ರೇವಣ್ಣ, IGP ಬೋರ್ಲಿಂಗಯ್ಯ, ನಗರ ಪೊಲೀಸ್ ಆಯುಕ್ತೆ ಸೀಮಾ ಲಾಟ್ಕರ್ ಸೇರಿ ಹಲವರು ಸಾಥ್ ನೀಡಿದ್ರು. ಸಿಎಂ ದಸರಾ ದೀಪಾಲಂಕಾರ ವೀಕ್ಷಣೆ ವೇಳೆ ಹಲವು ರಸ್ತೆ, ವೃತ್ತಗಳಲ್ಲಿ ಟ್ರಾಫಿಕ್ ಜಾಮ್ ಉಂಟಾಗಿತ್ತು. ಝಗಮಗಿಸುವ ದೀಪಾಲಂಕಾರದಿಂದ ಕಂಗೊಳಿಸುತ್ತಿರುವ ಲೈಟಿಂಗ್ಸ್ ಕಂಡು ಸಿಎಂ ಸಂತೋಷ ಪಟ್ಟರು. ವಿನೋದ್ ಪಡುವಹರಳ್ಳಿ, ರಿಪಬ್ಲಿಕ್ ಕನ್ನಡ, ಮೈಸೂರು. ವಿಶ್ವವಿಖ್ಯಾತ ನಾಡಹಬ್ಬ ಮೈಸೂರು ದಸರಾದ ಪ್ರಮುಖ ಆಕರ್ಷಣೆ ವಿದ್ಯುತ್ ದೀಪಾಲಂಕಾರ. ಝಗಮಗಿಸುವ ಕಲರ್ಫುಲ್ ಲೈಟ್ಗಳಿಗೆ ಫಿದಾ ಆಗದವರೇ ಇಲ್ಲ. ಚೆಸ್ಕಾಂನಿಂದ ಮಾಡಲಾಗಿರೋ ಈ ವಿದ್ಯುತ್ ದೀಪಾಲಂಕಾರಕ್ಕೆ ಸಿಎಂ ಸಿದ್ದರಾಮಯ್ಯ ದಿಲ್ ಖುಷ್ ಆದರು. ಅಂಬಾರಿ ಊರಿನಲ್ಲಿ ಝಗಮಗಿಸುತ್ತಿರುವ ವಿದ್ಯುತ್ ದೀಪಗಳು, ಸಾಂಪ್ರದಾಯಿಕ ಕಟ್ಟಡಗಳಿಗೆ ಅಲಂಕಾರ, ಕಲರ್ಫುಲ್ ಲೈಟಿಂಗ್ಗಳಿಂದ ಕಂಗೊಳಿಸುತ್ತಿರುವ ಅರಮನೆ, ಗಲ್ಲಿ ಗಲ್ಲಿಯಲ್ಲೂ ಲೈಟಿಂಗ್ಸ್. ಕಲರ್ಫುಲ್ ಲೈಟಿಂಗ್ಸ್ನಿಂದ ಮೈಸೂರು ಝಗಮಗ. ಅಂಬಾರಿ ಬಸ್ನಲ್ಲಿ ಸಿಎಂ ಸಿದ್ದರಾಮಯ್ಯ ರೌಂಡ್ಸ್. ನಾಡಹಬ್ಬ ಮೈಸೂರು ದಸರಾ ಮಹೋತ್ಸವದ ಪ್ರಮುಖ ಆಕರ್ಷಣೆ ಅದು ವಿದ್ಯುತ್ ದೀಪಗಳ ಅಲಂಕಾರ. ಕಲರ್ಫುಲ್ ಲೈಟ್ಗಳಿಂದ ಸಾಂಸ್ಕೃತಿಕ ನಗರಿಯ ರಸ್ತೆಗಳು, ಕಟ್ಟಡಗಳು ಝಗಮಗಿಸುತ್ತಿದೆ. ಅರಮನೆಗೂ ವಿದ್ಯುತ್ ದೀಪಗಳಿಂದ ಸಿಂಗರಿಸಲಾಗುತ್ತೆ. ವಿದ್ಯುತ್ ದೀಪಗಳಿಂದ ಕಂಗೊಳಿಸುವ ಪ್ರಮುಖ ವೃತ್ತ, ರಸ್ತೆ